So hello guys, this is your Spurti. Welcome back to my YouTube channel. Welcome back to my new vlog. ಇವತ್ತಿನ ವ್ಲಾಗು ನಿಮಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ ಆ್ಯಂಡ್ ಫನ್ನಾಗೂ ಇರುತ್ತೆ ಆ್ಯಂಡ್ ಆಶ್ಚರ್ಯಕರವಾಗೂ ಇರುತ್ತೆ. ಏನಕ್ಕಪ್ಪ ಅಂದರೆ ನಾನಿವತ್ತು ಹೋಗ್ತಾ ಇದ್ದೀನಿ ಪ್ರಕೃತಿ ಶಾಲೆಗೆ. ಏನಕ್ಕಂದರೆ ತೋರಿಸ್ತೀನಿ ಬನ್ನಿ. ಪ್ಲೇ ಹೋಮಲ್ಲಿ ಒಂದು ಚಾಟ್ ನೋಡಿದ್ದೆ ನಿನ್ನೆ. ಓಕೆ, ಇದು ಚಾರ್ಟು ತೋರಿಸ್ತೀನಿ ನೋಡಿ. ಫ್ರೂಟ್ಸ್ ಚಾರ್ಟ್ ಇದೆ, ಓಕೆನಾ? ಎ ಟು ಝೆಡ್ ಅಥವಾ ಹೆಲ್ದಿ ಫ್ರೂಟ್ಸ್ ಚಾರ್ಟ್. ಓಕೆ, ಇದನ್ನು ನೆನ್ನೆ ನೋಡಿದೆ. ಇದೆಲ್ಲ ಕಾಮನ್ ಆಗಿ ನಾವು ತಿಂದಿರ್ತೀವಿ, ಓಕೆನಾ? ಇಲ್ಲಿ ಕೆಳಗಿದೆಯಲ್ಲ, ಈ ಸ್ಟಾರ್ ಫ್ರೂಟ್ ಅಂತೆ, ಲಕಾಟ್ ಅಂತೆ, ಕ್ಯಾಶ್ಯೂ ನಟ್ ಅಂತೆ, ಅವೆಲ್ಲ ನನ್ನ ಲೈಫಲ್ಲಿ ನಾನು ತಿಂದೇ ಇಲ್ಲ, ಓಕೆನಾ? ಇವತ್ತಿನ ವ್ಲಾಗು ಇಲ್ಲಿ ಯಾವ್ಯಾವ ತಿಂದಿಲ್ಲ ಅದನ್ನು ಪರ್ಚೇಸ್ ಮಾಡಿ ತಿಂದ್ಬಿಟ್ಟು ನಿಮಗೆ ರೇಟಿಂಗ್ಸ್ ಹೇಳ್ತೀವಿ, ಓಕೆನಾ? ಆ್ಯಂಡ್ ಗೆಸ್ ವಾಟ್, ಇವತ್ತಿನ ವ್ಲಾಗಲ್ಲಿ ನಮ್ಮ ಜೊತೆ ಕೊಲ್ಯಾಬ್ ಆಗ್ತಿರೋರು ಮಿಸ್ ಚಿನ್ನಿ ಅವರು. ಥ್ಯಾಂಕ್ ಯು ಮೇಡಮ್ ಫಾರ್ ಯುವರ್ ಕಾಲ್ ಶೀಟ್. ಇವತ್ತು ನಮ್ಮ ಜೊತೆ ಕೊಲ್ಯಾಬ್ ಆಗ್ತಿದ್ದೀರಾ. ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ ಮೇಡಮ್? ಆದಷ್ಟು ಬೇಗ ಎಲ್ಲ ಪರ್ಚೇಸ್ ಮಾಡಿಬಿಟ್ಟು ರೇಟಿಂಗ್ಸ್ ಹೇಳ್ತೀವಿ, ಓಕೆ? ಕೀಪ್ ವಾಚಿಂಗ್. ಹೇಳ್ದಾಗೆ ಮನೆಗೆ ಬಂದು ಇವಾಗ ರೆಡಿಯಾಗಿ ಫ್ರೂಟ್ಸ್ನ ಪರ್ಚೇಸ್ ಮಾಡ್ಕೊಂಬಂದು ತಿಂದ್ಬಿಟ್ಟು ನಿಮಗೆ ರೇಟಿಂಗ್ಸ್ ಕೊಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಎಷ್ಟೆಷ್ಟು ಫ್ರೂಟ್ಸ್ ಸಿಗುತ್ತೆ, ಎಷ್ಟೆಷ್ಟು ಸಿಗಲ್ಲ. ಈಗ ಒಬ್ಬರ ಹತ್ರ ಬಂದಿದ್ದೀವಿ. ನಿನಗೆ ನಾನು ಲಿಸ್ಟ್ ಕಳಿಸಿದ್ದೀನಿ ನೋಡು, ಅದು ಚಾರ್ಟ್. ಲೆಮನ್ನು, ಕಸ್ಟರ್ಡ್ ಆ್ಯಪಲ್ಲು, ಲಿಚ್ಚಿ, ಗಾವಾ, ಬೇರೆ ಪ್ರೈವೇಟು, ಸ್ಟ್ರಾಬೆರಿ, ಪಿಯರ್ಸ್ ತಿಂದಿದೆಯಾ ಅಣ್ಣ? ಸ್ಟಾರ್ ಫ್ರೂಟ್ ಇದೆಯಾ? ಸ್ಟಾರ್ ಫ್ರೂಟ್ ಇಲ್ಲ, ಬೇರೆ ಅದು ನೋಡಿ. ನೋಡಮ್ಮ, ನನಗೆ ಕಾಣಲ್ಲ. ನೀನು ಪ್ರೈವೇಟು. ಲಿಚ್ಚಿ ತಿಂದಿಲ್ವೇ? ಮತ್ತೇನಿದೆ ನೋಡು. ಪಿಯರ್ಸ್ ಇದೆ, ಲಿಚ್ಚಿ ಇದೆ, ಅವಕಾಡೋ ಇದೆ. ಹಾಂ, ಅವಕಾಡೋ ಇದೆಯಾ? ಅವಕಾಡೋ ಎಷ್ಟಣ್ಣ? ಅಲ್ಲ, ನನಗೆ ಸಿಂಗಲ್ ಬೇಕು, ಕೊಡೋಕ್ಕಾಗತ್ತಾ? ಸಿಂಗಲ್ ಕೊಡ್ರಿ ಒಂದು. ಮತ್ತಿನ್ನೇನು? ಪ್ಲಮ್ ಅದೇ ಕೊಡಿ, ಅವಕಾಡೋ ಒಂದು ಕೊಡಿ. ಯಾವುದು ಯಾವುದು ಹಿಂಗೆ ತೋರ್ಸು, ನಾನು ಏನು ಹೇಳ್ತೀನಿ. ಏನು ಲಿಚ್ಚಿ ತಿಂದೈತಲ್ಲ? ಲಿಚ್ಚಿ ತಿಂದಿದ್ಯಾ? ಲಿಚ್ಚಿನೇ ಕೊಡ್ರೋಣ. ಲಿಚ್ಚಿ ಎಷ್ಟು? ಇನ್ಯಾವುದಿದೆ? ಚೆರ್ರಿ, ಮಸ್ಕ್ಮೆಲನ್, ಲೋಗನ್ ಬೆರ್ರಿ ಇದೆಯಾ? ಲೋಗನ್ ಅಲ್ಲ. ಈಗ ತೊಗೊಂಡಿದ್ದೀವಿ. ಎರಡೇ ಹಣ್ಣು ಸಿಕ್ಕಿದ್ದು ಆ್ಯಕ್ಚುಲಿ. ಇನ್ನೊಂದು ಕಡೆ ಕೇಳ್ತೀವಿ, ಇನ್ನೊಂದು 2 ಕಡೆ ಗಾಡಿಯಲ್ಲಿ ನಿಲ್ಸೈತೆ. ಗಾಡಿ ಇಲ್ಲ, ನೋಡ ಬೇರೆ ಕಡೆ ಕೇಳಿ ನೋಡ್ತೀವಿ. ಇನ್ನೊಂದು ಕಡೆ ಬಂದಿದ್ವಿ. ಯಾವ್ದಾದ್ರು ಹಣ್ಣು, ಬೇರೆ ಯಾವ್ದಾದ್ರು ಹಣ್ಣು ಇದೆಯಾ ಅಥವಾ ನಮಗೆ ಮಿಸ್ ಆಗಿರೋ ಹಣ್ಣು ಯಾವ್ದಾದ್ರು ಇಲ್ಲಿದೆಯಾ ಅಂತ. ಯಾವೂ ಇಲ್ಲ, ಅವೇ ಸೇಮ್ ಟು ಸೇಮ್ ಇದ್ದಾವೆ. ಸಿಕ್ಕಿರೋದು 2 ಹಣ್ಣು. ಯಾವ್ಯಾವುದು? ಲಿಚ್ಚಿ, ಅವಕಾಡೋ ಅಷ್ಟೇ. ಲಿಚ್ಚಿ ನಾನು ತಿಂದಿದ್ದೀನಿ, ಇವಳು ತಿಂದಿಲ್ಲ. ಅವಕಾಡೋ ಇಬ್ಬರು ತಿಂದಿಲ್ಲ. ಟೇಸ್ಟ್ ಮಾಡಿ ಹೇಳ್ತೀವಿ ಅಷ್ಟೇ, ಮುಗಿದು. ಅಲ್ಲಿ ಕಟ್ಟಾದರೆ ಇಲ್ಲಿಗೆ ತೊಗೊಂಬಂದಿದ್ದೀವಿ. ಏನೇನು ಸಿಕ್ಕಿದೆ ಅಂದರೆ ಅವಕಾಡೋ ಆ್ಯಂಡ್ ಲಿಚ್ಚೀಸ್ ಅಷ್ಟೇ ಸಿಕ್ಕಿದ್ದು. ಗೊತ್ತಿಲ್ಲ, ಸ್ಟಾಕ್ಸ್ ಬಂದಿಲ್ಲ ಅಂತ ಹೇಳಿದ್ರು. ಚೆರ್ರಿ ಇನ್ನೇನು ತಿಂದಿದ್ದೀವಿ. ಸ್ಟಾರ್ ಫ್ರೂಟು ಸಿಗಲಿಲ್ಲ, ಮೋಸ್ಟ್ಲಿ ದುರ್ಗದಲ್ಲಿ ಇಲ್ಲ ಅನಿಸುತ್ತೆ. ನಾನು ಹುಡುಕಿದ ಕಡೆ ಅಂತೂ ಇರಲಿಲ್ಲ. ಪ್ಲಮ್ಮು ಇರಲಿಲ್ಲ, ಅದು ಯಾವ ಲಕಾಟು ಇರಲಿಲ್ಲ, ಕ್ಯಾಶ್ಯೂ ನಟ್ಟು ಇಲ್ಲ, ಮ್ಯಾಂಗೋಸ್ಟಿನೂ ಇಲ್ಲ. ಏನೂ ಇಲ್ಲ ಲಿಟ್ರಲಿ. ಅವಕಾಡೋ, ಲಿಚ್ಚೀಸು. ಲಿಚ್ಚಿ ತಿಂದಿಲ್ಲ ನೀನು? ಹಾಂ, ನೀನು ತಿಂದ್ಯಾ? ನಾನು ತಿಂದಿದ್ದೀನಿ.
ಕ್ರೇಜಿ ಇರುತ್ತೆ. ಇದು ಯಾವ್ದು ಗೊತ್ತಾ, ಪೇಪರ್ ಬೋಟ್ ಅಂತ ಜ್ಯೂಸ್ ಬರೋದು ಗೊತ್ತಾ, ಜಗ್ಗು ಕುಡಿತಿದ್ದೆ ಲಿಚ್ಚಿ ಫ್ಲೇವರ್ ನಾನು. ಬಟ್ ಅದು ನಿಜವಾಗ್ಲೂ ಲಿಚ್ಚಿ ಹಾಕಿರ್ತಾರಲ್ಲ ಗೊತ್ತಿಲ್ಲ, ಬಟ್ ಹೆವಿ ಶುಗರ್ ಅಂತೂ ಇತ್ತು. ಫುಲ್ ಹಾಕೊಂಬಿಡು. ನನಗಂತೂ ಫೇವರೇಟ್ ಅಪ್ಪ ಲಿಚ್ಚಿ. ಬಿಸಿ ಪರ್ಸನ್ ಮೇಡಮ್ ಕಾಲ್ ಮೇಲೆ ಕಾಲ್ ಬರ್ತಿದ್ದಾವೆ. ಅವಕಾಡೋ ನಾನು ಹುಳಿ ಹುಳಿ ಇರುತ್ತೆ ಇಲ್ಲ, ಚೆನ್ನಾಗಿರುತ್ತೆ, ಹಿಂಗೆ ಇರುತ್ತೆ ಸೇಮ್. ಈಗ ಅವಕಾಡೋ ಹೆಂಗೆ ಕಟ್ ಮಾಡ್ತೀಯಾ? ಕಟ್ ಮಾಡು. ಹೆಂಗ್ ಕಟ್ ಮಾಡೋದಂತನೂ ಗೊತ್ತಿಲ್ಲ, ವಿಡಿಯೋಸಲ್ಲಿ ನೋಡಿದ್ದಷ್ಟೇ. ಅಲ್ಲ, ಇಲ್ಲಿಗಷ್ಟೇ ಕಟ್ ಮಾಡೋದು, ಬೀಜ ದೊಡ್ಡದಿರುತ್ತದು. ಕ್ರೇಜಿ ಬಂಗಾರಿ ನೀನು, ಯಪ್ಪ ಹೋಗ ಅತ್ತಗೆ. ನೋಡಿ ಹೆಂಗ್ ಬಂತಲ್ಲ. ನಾ ವಿಡಿಯೋಸ್ ಅಲ್ಲಿ ನೋಡಿದ್ದೆ ಹೆಂಗ್ ಬರೋದು, ನಿಜವಾಗ್ಲೂ ಬಂತು ಅಂದ್ರೆ ಓಕೆ. ಇದು ಇವಾಗ ಸ್ಪೂನಲ್ಲಿ ತಿನ್ಬೇಕು ಅಂತಾನು ವಿಡಿಯೋದಲ್ಲಿ ನೋಡಿದ್ದೆ, ಹಂಗೂ ಮಾಡ್ತಾವ. ಟೇಸ್ಟ್ ಮಾಡಿ. ಈ ಕಡೆ ಇಳಿತಾರೆ ಅವ ಬರ್ತಿಲ್ಲ. ಏನಾನ ಎಕ್ಸ್ಪೆರಿಮೆಂಟ್ ಮಾಡೋ, ಹಣ್ಣು ಹಾಳು ಮಾಡ್ಬಿಡೋ. ಒಂದೇ ಒಂದು ತಂದಿರೋದು ನಾನು, ಬೇರೆ ಇಲ್ಲ ವಿಡಿಯೋಗತ್ತ. ತಿನ್ನು. ಯಾಕೋ ಲಿಚ್ಚಿ ಬಿಡಕ್ ಆಗ್ತಿಲ್ಲ ನನಗೆ. ಯಾವ ತರ ಟೇಸ್ಟ್ ಇರುತ್ತೆ ಗೊತ್ತಿಲ್ಲ. ನೋಡು, ನಿಂಗ್ ನೋಡ್ದಾಗ ಹೆಂಗ್ ಅನ್ಸುತ್ತೆ, ಯಾವ ತರ ಇರುತ್ತೆ ಅನ್ಸುತ್ತೆ? ಏನ್ ಸ್ವಲ್ಪ ಒಗ್ಗರು ಇರ್ಬೋದು ಅಂತ ಅನ್ಸ್ತೈತೆ. ಟೇಸ್ಟ್ಲೆಸ್. ಟೇಸ್ಟೇ ಇಲ್ಲ. ಟೇಸ್ಟೇ ಇರಲ್ಲ, ಸಪ್ಪೆ ಸಪ್ಪೆ ಇರುತ್ತೆ. ಏನು ಟೇಸ್ಟೇ ಇಲ್ಲ. ಆಕ್ಚುಲಿ ಇದು ಮಿಲ್ಕ್ ಶೇಕ್ ಮಾಡ್ತಾರೆ, ಮಿಲ್ಕ್ ಶೇಕ್, ಅವಕಾಡೋ ಮಿಲ್ಕ್ ಶೇಕ್ ಅಂತ. ಅದು ಚೆನ್ನಾಗಿರುತ್ತೆ ಅಂತ ಕೇಳಿದೀನಿ. ಬಟ್ ಮಿಲ್ಕ್ ಶೇಕಿಗೆ ಏನ್ ಸಕ್ಕರೆ ಸುರಿದಿರ್ತಾರ, ಹಾಲು ಸುರಿದಿರ್ತಾರ, ಚೆನ್ನಾಗೇ ಇರುತ್ತೆ. ಇದು ಈ ತರ ತಿನ್ಬೇಕಿತ್ತು. ಬಟ್ ಟೇಸ್ಟ್ಲೆಸ್, ಫುಲ್ ಅಟ್ಟರ್ ಟೇಸ್ಟ್ ಇಲ್ಲ. ಆಕ್ಚುಲಿ ಟೇಸ್ಟ್ ಇಲ್ಲ. ಹಣ್ಣು ಮಾತ್ರ ನೋಡಕ್ ಚೆನ್ನಾಗೈತೆ, ಟೇಸ್ಟ್ ಇಲ್ಲ. ಬಟ್ ಲಿಚ್ಚಿ ಬಿಟ್ಟಿರಕ್ ಆಗ್ತಿಲ್ಲ ನನಗೆ. ಸೊ ಲಿಚ್ಚೀಸ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ ರಿಚ್ ಫ್ರೂಟ್ ಇದು. ವಿಟಮಿನ್ ಸಿ ಅಂತೆ. ಓಕೆ, ಪೊಟ್ಯಾಷಿಯಮು, ಫೈಬರು, ಇಂಪ್ರೂವ್ಸ್ ಡೈಜೆಷನ್. ಫೈಬರ್ ಇದ್ಮೇಲೆ ಡೈಜೆಷನ್ ಚೆನ್ನಾಗೇ ಆಗುತ್ತೆ. ಸ್ಕಿನ್ನಿಗೆ ಹೆಲ್ಪ್ ಆಗುತ್ತಂತೆ. ಚೆನ್ನಾಗಿದೆ. ಬೂಸ್ಟ್ಸ್ ಇಮ್ಯುನಿಟಿ, ಎನರ್ಜಿ ಅಂಡ್ ಮೆಟಬಾಲಿಸಮು, ಹೈಡ್ರೇಟಿಂಗು. ನೆಕ್ಸ್ಟ್ ಅವಕಾಡೋಗೆ ಬಂದ್ರೆ ಗುರು ಹೆವಿ ಇದೆ ಇದರಲ್ಲಿ, ಲಿಟ್ರಲಿ. ಹಾರ್ಟ್ ಹೆಲ್ತಿಗೆ ಇಂಪಾರ್ಟೆಂಟು, ಫೈಬರು, ಪೊಟ್ಯಾಷಿಯಮು, ವಿಟಮಿನ್ ಕೆ, ಸಿ, ಇ ಅಂಡ್ B6 ಪ್ಲಸ್ ಆಂಟಿ ಆಕ್ಸಿಡೆಂಟು, ಸಪೋರ್ಟ್ಸ್ ಹಾರ್ಟ್, ಬ್ರೈನು, ಗಟ್, ಸ್ಕಿನ್ ಎಲ್ಲ ಹೆಲ್ಪ್ ಮಾಡುತ್ತೆ. ಬ್ಲಡ್ ಶುಗರ್ ಲೆವೆಲ್ನ ಸ್ಟೆಬಿಲೈಸ್ ಮಾಡುತ್ತೆ. ಸೊ ಇದು ಚೆನ್ನಾಗಿದೆ. ಐ ಹೆಲ್ತಿಗೂ ಇಂಪಾರ್ಟೆಂಟ್ ಅಂತೆ. ಸೊ ಬೋನ್ ಹೆಲ್ತ್. ಸೊ ಬೆನಿಫಿಟ್ಸ್ ಇದ್ರಲ್ಲಿ ಜಾಸ್ತಿ ಇದೆ ಕಂಪ್ಯಾರಿಟಿವ್ಲಿ ಟು ಲಿಚ್ಚಿ. ಅವಕಾಡೋದಲ್ಲಿ ಬೆನಿಫಿಟ್ಸ್ ಜಾಸ್ತಿ ಇದೆ. ಸೊ ಏನಂದ್ರೆ, ನಮ್ಮ ಆಂಟಿ ಒಂದು ಮಾತು ಹೇಳ್ತಿದ್ಲು, ನಾಲಿಗೆಗೆ ಯಾವ್ದು ರುಚಿ ಇರಲ್ವೋ ಅದು ದೇಹಕ್ಕೆ ಒಳ್ಳೇದು ಅಂತ, ತುಂಬಾ ಒಳ್ಳೇದು ಅಂತ. ಅದು ಇದ್ರಲ್ಲಿ ಗೊತ್ತಾಯ್ತು ಆಕ್ಚುಲಿ. ಎಕ್ಸಾಂಪಲ್ ಹಾಗಲಕಾಯಿ. ಹಾಗಲಕಾಯಿ ತಿಂದ್ಯಲ್ಲ, 2 ಹಣ್ಣು. ಟೇಸ್ಟಲ್ಲಿ ಯಾವ್ದು ಚೆನ್ನಾಗಿದೆ? ಲಿಚ್ಚಿ. ನೋಡೋದಕ್ಕೆ ನೋಡೋದಕ್ಕೂ ಲಿಚ್ಚಿನ ಚೆನ್ನಾಗಿದೆ, ಗುಂಡ್ಗುಂಡಕ್ಕೆ ಪುಟ್ಟಕ್ಕೆ ಚೆನ್ನಾಗೈತೆ. ಬಟ್ ಅವಕಾಡೋನು ಚೆನ್ನಾಗಿದೆ, ಅದು ಒಂಥರ ಚೆನ್ನಾಗಿದೆ. ನಿನಗೆ? ನಂಗೆ ಅವಕಾಡೋ ಇಷ್ಟ ಆಯ್ತು. ಟೇಸ್ಟಲ್ಲೂ ಅವಕಾಡೋನೇ ಇಷ್ಟ ಆಯ್ತು ನನಗೆ. ಲಿಚ್ಚಿ ನನಗೆ ಚೆನ್ನಾಗಿದೆ. ಅಂದ್ರೆ ಈ ಜ್ಯೂಸ್ ಕುಡ್ದಕ್ಕೂ ಇದಕ್ಕೂ ಏನದು ಟೇಸ್ಟ್ ಚೇಂಜ್ ಅನ್ಸುತ್ತೆ. ಜ್ಯೂಸಲ್ಲಿ ಬಿಡು, ನೀನು ಫುಲ್ ಶುಗರ್ ಹಾಕಿರ್ತಾನೆ, ಇನ್ನು ಸ್ವಲ್ಪ ಕಮ್ಮಿ ಇರುತ್ತೆ. ಅಲ್ಲ, ಅವಕಾಡೋದಲ್ಲಿ ಟೇಸ್ಟ್ ಇಲ್ವಲ್ಲ, ಮತ್ತೆ ಟೇಸ್ಟ್ ಅಲ್ಲಿ ಹೆಂಗ್ ಚೆನ್ನಾಗಿದೆ ಅಂತಿದ್ಯಾ? ನಂಗೆ ಸ್ವೀಟ್ಗಿಂತ ಸ್ವಲ್ಪ ಈ ಥರದೇ ಇಷ್ಟ, ಅದಕ್ಕೆ ಸುಮ್ಮನೆ ಇಷ್ಟ.
ಸೊ ನನಗೆ ಪರ್ಸ್ನಲ್ ಫೇವ್ರೇಟು ಯಾವಾಗಲೂ ಇದೆರಡರಲ್ಲಿ ತೊಗೊಂಡ್ರೆ ಲಿಚ್ಚಿನೇ. ಸೊ ನನಗೆ ಲಿಚ್ಚಿನೇ ಇಷ್ಟ ಆಯಿತು. ನಿನಗೆ ಯಾವ್ದು ಇಷ್ಟ ಆಯ್ತು ಟೋಟಲಿ ಎರಡರಲ್ಲಿ? ಎರಡೂ ಇಷ್ಟ ಆಯಿತು. ಹೇಳಿದ್ನಲ್ಲ, ನಾನು ಸ್ವೀಟ್ ಜಾಸ್ತಿ, ಸಿಹಿ ಜಾಸ್ತಿ ಪ್ರಿಫರ್ ಮಾಡಲ್ಲ. ಸೊ ಇದು ಇಷ್ಟ ಆಯ್ತು ಅಷ್ಟೇ, ಅವಕಾಡೋ ಅಷ್ಟೇ. ಓಕೆ. ಸೊ ಈಗ ಔಟ್ ಆಫ್ 5 ಅವಕಾಡೋ ಎಷ್ಟು? ಔಟ್ ಆಫ್ 5 ಅವಕಾಡೋ ಎಲ್ಲದನ್ನು ಇನ್ಕ್ಲೂಡ್ ಮಾಡ್ಕೊಂಡು. ಎಲ್ಲದನ್ನು ಇನ್ಕ್ಲೂಡ್ ಮಾಡ್ಕೊಂಡು ವಿತ್ ನ್ಯೂಟ್ರಿಷನ್ಸ್ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಇದಕ್ಕೆ ಜಾಸ್ತಿನೇ ಕೊಡ್ಬೇಕಾಗುತ್ತೆ. ಅವಕಾಡೋಗೆ 4 ಕೊಡ್ಬೋದು. ಕೊಡು. ಇದು ಲಿಚ್ಚಿ? ಲಿಚ್ಚಿ 3.5 ಕೊಡ್ತೀನಿ. ಆಯ್ತು. ನಂದು ಲಿಚ್ಚಿ 5ಗೆ 4.5. 5 ಕೊಡ್ಬೇಕಂತ ಆಸೆ ಐತೆ, ಬಟ್ ಓಕೆ 4.5. ಇದು ಅವಕಾಡೋಗೆ ಆ್ಯಕ್ಚುಲಿ 4.5 ಕೊಡಬೇಕು ಎರಡಕ್ಕೂ ಅಷ್ಟೇ. ಅದು ಟೇಸ್ಟಿಗೆ ಅಂತ ಒಂದು 0.5 ಹೋಗುತ್ತಷ್ಟೆ. ಅದು ಬಿಟ್ರೆ ಅದು ಫುಲ್ ಟಾಪಲ್ಲೇ ಇದೆ. ಇದನ್ನ ಜ್ಯೂಸ್ ಮಾಡಿದಾಗ ಟೇಸ್ಟ್ ಡಿಫ್ರೆನ್ಸ್ ಅನ್ಸುತ್ತೆ. ಈಗ ಸ್ಟ್ರಾಬೆರಿ ನೋಡು, ಸ್ಟ್ರಾಬೆರಿ ಜ್ಯೂಸಿಗೂ ಡೈರೆಕ್ಟಾಗಿ ತಿಂದಾಗೂ ಫುಲ್ ಚೇಂಜ್ ಇರುತ್ತೆ. ಸ್ಟ್ರಾಬೆರಿ ತಿನ್ನಕ್ಕೆ ಚೆನ್ನಾಗಿ ಅಂದ್ರೆ ಅದೊಂಥರ ಹುಳಿ ಹುಳಿ ಬರುತ್ತೆ. ಅದೇ ನಾವು ಜ್ಯೂಸ್ ಕುಡಿದ್ರೆ ಫುಲ್ ಏನಿರುತ್ತೆ, ಸ್ವೀಟ್ ಇರುತ್ತೆ, ಅದಿದ್ದು ಫ್ಲೇವರೇ ಚೇಂಜ್ ಇರುತ್ತೆ ಹಂಗೆ. ಸೊ ಏನ್ ಗೊತ್ತಾ, ನಾನು ನಿಮಗೊಂದು ಹೇಳೋದು, ಆದಷ್ಟು ಫ್ರೂಟ್ಸ್ ಜ್ಯೂಸ್ಗಿಂತ ಜಾಸ್ತಿ ಫ್ರೂಟ್ಸ್ನ ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡಿ. ಯಾಕಂದ್ರೆ ಅದರಲ್ಲಿ ಜಾಸ್ತಿ ಬೆನಿಫಿಟ್ಸ್ ಇರುತ್ತೆ. ಸೊ ನೀವು ಜ್ಯೂಸ್ ಕುಡಿದಾಗ ಸೊ ಅದಕ್ಕೆ ನೀವು ನೀರ್ ಮಿಕ್ಸ್ ಮಾಡ್ತೀರಾ ಅಥವಾ ಇನ್ನೊಂದೇನೋ ಹಾಲ್ ಮಿಕ್ಸ್ ಮಾಡ್ತೀರಾ, ಒಟ್ ಆ ಎಸೆನ್ಸ್ ನಿಮಗೆ ಸಿಗಲ್ಲ, ಆ ಫೀಲ್ ಅನ್ನೋದು ಸಿಗಲ್ಲ. ಡಯಟ್ ಅಲ್ಲಿ ಇರೋರಾದ್ರೆ ಶುಗರ್ ಆಡ್ ಮಾಡಲ್ಲ, ಡಯಟ್ ಇಲ್ದೇ ಇರೋರಾದ್ರೆ ಹೆವಿ ಶುಗರ್ ಆಡ್ ಮಾಡ್ತೀರಾ. ಸೊ ನನ್ನ ಪ್ರಕಾರ ಹೆಲ್ತಿಗೂ ಅಷ್ಟೇ ಡೈರೆಕ್ಟ್ ಫ್ರೂಟ್ಸ್ನ ಕನ್ಸ್ಯೂಮ್ ಮಾಡಿದ್ರೇನೆ ಒಳ್ಳೇದು. ಈಗ ಜ್ಯೂಸ್ ಯಾಕೆ ಕುಡಿತಾರೆ ಅಂದ್ರೆ ಹೈಡ್ರೇಟ್ ಆಗಿರೋದಕ್ಕೆ ಕುಡಿತಾರಷ್ಟೇ. ಅದು ಬಿಟ್ರೆ ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡೋದು ನನಗಂತೂ ಒಳ್ಳೇದು, ಯಾಕಂದ್ರೆ ನಾನು ಆಲ್ಮೋಸ್ಟ್ ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡೋದು. ಸೊ ನೋಡಿದ್ರಲ್ಲ, 2 ಫ್ರೂಟ್ ಸಿಕ್ಕಿದ್ದು. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದೀವಿ. ಸೊ ನಿಮಗೆ ಯಾವ್ದಾದ್ರು ಗೊತ್ತಿರೋ ಫ್ರೂಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಸಾಧ್ಯ ಆದ್ರೆ, ಅಂದ್ರೆ ದುರ್ಗದಲ್ಲಿ ಸಿಕ್ಕರೆ ನಾವಂತೂ ಟ್ರೈ ಮಾಡ್ತೀವಿ, ಟೇಸ್ಟ್ನ ಹೇಳ್ತೀವಿ. ಅಂಡ್ ನೀವ್ ಯಾವ್ದಾದ್ರು ಈ ತರ ನೀವ್ ಯಾವತ್ತೂ ಟೇಸ್ಟ್ ಮಾಡಿಲ್ದಿರೋ ಫ್ರೂಟ್ನ ಟೇಸ್ಟ್ ಮಾಡ್ಬಿಟ್ಟು ಅದನ್ನು ಕಮೆಂಟ್ ಮಾಡಿ, ಖುಷಿ ಆಗುತ್ತೆ. ಸೊ ದಿಸ್ ಇಸ್ ಯುವರ್ ಸ್ಪೂನಿ ಸೈನಿಂಗ್ ಆಫ್ ದ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋ ಫನ್ನಿಗೋಸ್ಕರ ಮಾಡಿದ್ದು. ಸೊ ಯಾ, ವಿಲ್ ಎಂಡ್ ದಿಸ್. ಬೈ.